ಹೇಳ್ತಾ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯೋದು ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಸೊ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕ್ವಶನ್ ಆನ್ಸರ್ ಹಾಕಿದ್ದೀನಿ. ಸೊ ಮಾಡಲ್ ಕ್ವಶನ್ ಪೇಪರ್ ನೋಡೋಣ. 4-5 ಅಂಕಗಳದ ಕ್ವಶನ್ ಮತ್ತು ಆನ್ಸರ್ಸ್ಗಳನ್ನ ಸಹಿತ ಕೊಡ್ತೀನಿ. ತುಂಬ ಮೋಸ್ಟ್ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ. ಮಿಸ್ ಮಾಡದೆ ನೋಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆಗಳನ್ನಾದರೂ ನೋಡ್ಕೊಂಡೋಗಿ. ಸೊ ಖಂಡಿತವಾಗಿ ಯೂಸ್ ಆಗ್ತದೆ. ಗಾಜಿನ ಪಟ್ಟಕದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳ ರೇಖಾ ನಕ್ಷೆಯನ್ನು ಕೆಳಗೆ ಕೊಟ್ಟಿದ್ದಾರೆ. WAB ಎಂದು ಗುರುತಿಸಿದ ಕಿರಣಗಳ ಬಣ್ಣಗಳನ್ನು ಅನುಕ್ರಮವಾಗಿ ಹೀಗಿವೆ ಅಂತ ಕೇಳಿದ್ದಾರೆ. ಯಾರೆಲ್ಲ ಇದು ಬಿಳಿ ಬಣ್ಣದ ರೋಹಿತ್ ಅಂತಕ್ಕಂಥದ್ದು ಸೊ ಆ ಪ್ರಯೋಗವನ್ನು ಮಾಡಿದಿರಿ ಅವ್ರಿಗೆ ಗೊತ್ತಾಗ್ತದೆ. ಯಾವೆಲ್ಲ ಬಣ್ಣ ಕರೆಕ್ಟಾಗಿ ಬರ್ತಾವಪ್ಪ ಅಂತಂದ್ರೆ ನೆನಪಿರಲಿ, ಆಪ್ಷನ್ ಬಿ ಬಿಳಿ, ಕೆಂಪು, ನೇರಳೆ ಅನ್ನೋದು ಸರಿಯಾದ ಉತ್ತರ. ಯಾಕಂದರೆ ನೇರಳೆ ಬಣ್ಣ ಅತಿ ಹೆಚ್ಚಾಗಿ ಬಾಗ್ತದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಈ ಟ್ರಿಕ್ಸ್ ಗೊತ್ತಿದ್ರು ಕೂಡ ನೀವು ಇದನ್ನು ಬರಿಬಹುದಿತ್ತು. ಪ್ರಶ್ನೆ 2, ಫ್ಯೂಸ್ ತಂತಿಯ ಮಂಡಲದಲ್ಲಿನ ತಂತಿಗಳಿಗಿಂತ ಹೇಗಿರ್ತದೆ ಅಂತ ಕೇಳಿದರು. ಸೊ ಡೈರೆಕ್ಟ್ ಆನ್ಸರ್ನ ಹೇಳ್ತೀನಿ. ಕಡಿಮೆ ರೋಧ ಮತ್ತು ಕರಗುವ ಬಿಂದುವನ್ನು ಹೊಂದಿದೆ ಅನ್ನುವ ಆಯ್ಕೆ ಸರಿ ಇದೆ. 3ನೇ ಪ್ರಶ್ನೆ, ಮನೆಯ ವೈರಿಂಗ್ನಲ್ಲಿ ಬಳಸುವ ಸಜೀವ ತಂತಿಯ ಹೊದಿಕೆಯ ಬಣ್ಣ ಯಾವುದಾಗಿರ್ತದೆ? ಸೊ ಭಾಳ ಫೇವ್ರೇಟ್ ಕ್ವಶನ್, ಕೆಂಪು ಅಂತಕ್ಕಂಥದ್ದು ರೈಟ್ ಆನ್ಸರ್. 1 ಮಾರ್ಕ್ ಕ್ವಶನ್, ಚಂದ್ರನ ಮೇಲೆ ನಿಂತಿರುವ ಗಗನಯಾತ್ರಿಯು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ವೀಕ್ಷಿಸ್ತಾನೆ. ಭೂಮಿಯ ಮೇಲೆ ಈ ಸಂದರ್ಭಗಳಲ್ಲಿ ಆಕಾಶವು ಕೆಂಪಗೆ ಕಾಣುವಂತೆ ಚಂದ್ರನ ಮೇಲೆ ಈ ವಿದ್ಯಮಾನವು ಗೋಚರಿಸುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಎಸ್, ವಾಯುಮಂಡಲದಲ್ಲಿ ಬೆಳಕಿನ ಚದುರುವಿಕೆಯಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಸಮಯದಲ್ಲಿ ಆಕಾಶ ಕೆಂಪಗೆ ಕಾಣ್ತದೆ. ಆದರೆ ಚಂದ್ರನ ಮೇಲೆ ವಾಯುಮಂಡಲ ಇಲ್ಲ, ಆದ ಕಾರಣ ಗಗನಯಾತ್ರಿಗಳಿಗೆ ಈ ವಿದ್ಯಮಾನ ಗೋಚರಿಸೋದಿಲ್ಲ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ 5, ವಿದ್ಯುತ್ ಮಂಡಲಗಳಲ್ಲಿ ರೋಧಕ ಮತ್ತು ಪರಿವರ್ತಿತ ರೋಧದ ಚಿತ್ರವನ್ನು ಬರೀರಿ ಅಂತ ಕೇಳಿದರು. ಸೊ ಇದು ರೋಧಕ, ಇದು ಪರಿವರ್ತಿತ ರೋಧಗಳ. ಸೊ ಇದನ್ನು ನಿಮ್ಮ ಮಂಡಲಗಳಲ್ಲಿ ಬಳಸ್ತಕ್ಕಂಥ ಚಿಹ್ನೆ ಇದೆ, ಇದನ್ನು ಕಲ್ಕೊಂಡೋಗಿ ಖಂಡಿತವಾಗಿ ನಿಮಗೆ ಬರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. 6, ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಕ್ವಶನ್. ಇದು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಅಧಿಕವಾಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ರು. ಆಮೇಲೆ ಮತ್ತೆ ಏನು ಹೇಳಿದ್ದಾರೆ ಅಂದರೆ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸೋದೇ ಇಲ್ಲ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ. ಮುಂದೆ ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿನ ಆಕರ್ಷಣ ಬಲ ಕಡಿಮೆಯಾಗ್ತದೆ ಅಂತಕ್ಕಂಥ 5 ಗುಣಗಳನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಅಥವಾ ಅಂತ ಕೊಟ್ಟಿದ್ದಾರೆ. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡ್ಬೋದು, ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲಿಕ್ಕೆ ಸೂಕ್ತ ರೇಟಿಂಗ್ ಇರುವ ಫ್ಯೂಸನ್ನು ಬಳಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು ಅಂತಕ್ಕಂಥ 2 ಪಾಯಿಂಟ್ಸ್ ಬರೆದ್ರೂ ಕೂಡ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ ಚಿತ್ರ ನೋಡಿ. ಸೊ ದಿಕ್ಸೂಚಿಯು ಉತ್ತರ ಧ್ರುವವನ್ನು ಉತ್ತರ ದಿಕ್ಕಿಗೆ ಇರುವಂತೆ ಮಾಡಿದೆ. ವಾಹಕ ತಂತಿಯನ್ನು ದಿಕ್ಸೂಚಿಯ ಸೂಜಿಗೆ ಸಮಾಂತರವಾಗಿ ಮತ್ತು ದಿಕ್ಸೂಚಿಯ ಮೇಲೆ ಬರುವಂತೆ ಜೋಡಿಸಿದೆ. ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ದಿಕ್ಸೂಚಿಯ ಸ್ಥಾನದಲ್ಲಾಗುವ ಬದಲಾವಣೆಯನ್ನು ತಿಳಿಸ್ರಿ, ಅಥವಾ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಏನನ್ನು ಗಮನಿಸ್ತೀರಿ ಅಂತ ಕೇಳಿದ್ದಾರೆ. ಸೊ 7th ಆನ್ಸರ್ ಏನಪ್ಪ ಅಂದ್ರೆ ದಿಕ್ಸೂಚಿ ಪೂರ್ವಕ್ಕೆ ಅಂದ್ರೆ ಬಲಗಡೆ ಪಲ್ಲಟಗೊಳ್ತದೆ. ಏಕೆಂದ್ರೆ ಈ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ದಿಕ್ಸೂಚಿ ಪಶ್ಚಿಮಕ್ಕೆ ಪಲ್ಲಟಗೊಳ್ತದೆ ಅನ್ನೋದನ್ನು ನೀವು ಬರೆದ್ರೆ ಸೊ 2 ಮಾರ್ಕ್ಸ್ ನಿಮಗೆ ಕೊಡ್ತಿದ್ರು. 3 ಮಾರ್ಕ್ಸ್ ಕ್ವಶನ್, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ, ಅದರ ಘನತೆಯ ಸೂತ್ರವನ್ನು ಬರೀರಿ. ಸೊ ವೆರಿ ಈಸಿ ಇತ್ತು. ಏನಪ್ಪ ಅಂದ್ರೆ ಒಂದೇದೇನು ಹೇಳ್ತದೆ, ಅದು ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಈ ಜೌಲನ ಉಷ್ಣೋತ್ಪಾದನಾ ನಿಯಮದ ಗಣಿತೀಯ ಸೂತ್ರ H=I²RT ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 9, ಮಸೂರ ಒಂದು ಮೇಣದ ಜ್ವಾಲೆಯ 3 ಪಟ್ಟು ದೊಡ್ಡದಾದ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ. ಮಸೂರ ಹಾಗೂ ಪ್ರತಿಬಿಂಬಗಳ ನಡುವಿನ ದೂರ 80 ಸೆಂಟಿಮೀಟರ್. ಆದರೆ ಮೇಣದ ಬತ್ತಿಯನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು, ಆ ಮಸೂರದ ಸಂಗಮ ದೂರ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಪರಿಹಾರ M ಇದೆ, -3, P 60 ಸೆಂಟಿಮೀಟರ್, U ಕಂಡುಹಿಡಬೇಕು, F ಕಂಡುಹಿಡಬೇಕು. ಸೂತ್ರ M=V/U ಅಥವಾ U=V/M. ಸೊ ಫಸ್ಟ್ U ಕಂಡುಹಿಡಿದಾಗ ಎಷ್ಟು ಬತ್ತು, -20 ಸೆಂಟಿಮೀಟರ್ ಅಂತ ಬತ್ತು. ಅಂದರೆ ಮೇಣದ ಬತ್ತಿಯನ್ನು ಮಸೂರದಿಂದ 20 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು. ಆವಾಗ ಸಂಗಮ ದೂರ ಕಂಡುಹಿಡಬೇಕು. ಸಂಗಮ ದೂರ ಕಂಡುಹಿಡಿತಕ್ಕಂಥ ಸೂತ್ರ 1/F = 1/V/1/U. ಅದು ಎಷ್ಟು ಬತ್ತಪ್ಪ ಅಂದ್ರೆ 15 ಸೆಂಟಿಮೀಟರ್ ಅಂತ ಬರ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10,
ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಗೊಳ್ಳುವ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಸೊ ಈ ತರನಾಗಿರ್ತಕ್ಕಂಥ ಬರಿಬೇಕು. ಬಿಳಿ ಬೆಳಕು, ಇಲ್ಲಿ ಎ ಅದ, ಇದು P2 ಅದ, ಇದು P1. ಬಿಳಿ ಬೆಳಕು ಪರದೆ, ಇದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಗೊಳ್ಳುವ ಚಿತ್ರ. ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ರಿ. ಮುಂದಿನ ಪ್ರಶ್ನೆ 4 ಮಾರ್ಕ್ಸ್. ಓಮ್ನ ನಿಯಮವನ್ನು ನಿರೂಪಿಸಿರಿ. ವಿದ್ಯುತ್ ಮಂಡಲದಲ್ಲಿ ಅಮಿಮೀಟರ್ ಮತ್ತು ವೋಲ್ಟಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಓಮ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ಅಮಿಮೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ, ವೋಲ್ಟಮೀಟರ್ ಅನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ. ಆದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅಳಿಲಿಕ್ಕೆ ಅಮಿಮೀಟರ್ ಬಳಸಿದ್ರೆ, ವಿದ್ಯುತ್ ಮಂಡಲದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರ ಅಳಿಲಿಕ್ಕೆ ವೋಲ್ಟಮೀಟರ್ ಅನ್ನು ಬಳಸ್ತಾರೆ ಅನ್ನೋದು ನೆನಪಿರಲಿ. ಮುಂದಿನ ಪ್ರಶ್ನೆ, ರೋಧಶೀಲತೆ ಅಂದರೆ ಏನು? ರೋಧಶೀಲತೆಯ SI ಮಾನವನ್ನು ಬರೀರಿ. ವಿದ್ಯುತ್ ಪ್ರವಾಹಕ್ಕೆ ಅಡಚಣೆ ಉಂಟು ಮಾಡುವ ಪ್ರಾಕೃತಿಕ ಗುಣವನ್ನು ರೋಧಶೀಲತೆ ಅಂತ ಕರಿತೀವಿ. ಈ ರೋಧಶೀಲತೆಯ SI ಮೂಲಮಾನ ಓಮ್ ಮೀಟರ್ ಅಂತ ಕರೀತಾರೆ. ಬಿ ಪ್ರಶ್ನೆ, ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು? ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸೋ ದರವನ್ನೇ ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ವಿದ್ಯುತ್ ಸಾಮರ್ಥ್ಯವನ್ನು 3 ಸೂತ್ರ ಬಳಸಿ ಕಂಡುಹಿಡಿತೀವಿ. P = V × I, P = I²R, P = V²/R ಅಂತಕ್ಕಂಥದ್ದು ಸೂತ್ರ ಇತ್ತು. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದರೆ, ದರ್ಪಣದ ವಿಧಗಳನ್ನು ತಿಳಿಸ್ರಿ. ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರಕ್ಕೆ ಸಂಬಂಧಿಸಿದ ಈ ವಿಧಗಳನ್ನು ಪರಸ್ಪರ ಹೋಲಿಕೆ ಮಾಡ್ರಿ. ಆಮೇಲೆ ವಾಹನದ ಹಿನ್ನೋಟದಲ್ಲಿ ಕನ್ನಡಿಯಾಗಿ ಯಾವ ದರ್ಪಣ ಬಳಸ್ತಾರೆ, ವಾಹನದ ಹೆಡ್ಲೈಟ್ನಲ್ಲಿ ಯಾವ ದರ್ಪಣ ಬಳಸ್ತಾರೆ ಅಂತ ಕೇಳಿದರು. ವೆರಿ ಈಸಿ. ದರ್ಪಣದ ವಿಧಗಳು 3: ಸಮತಲ ದರ್ಪಣ, ನಿಮ್ನ ದರ್ಪಣ, ಪೀನ ದರ್ಪಣ. ಸಮತಲ ದರ್ಪಣದಲ್ಲಿ ಯಾವಾಗಲೂ ಮಿಥ್ಯ, ನೇರ ಮತ್ತು ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಏನಾಗ್ತದಪ್ಪ ಅಂದ್ರೆ ಇರ್ತದ. ಓಕೆನಾ. ಇನ್ನು ನೆಕ್ಸ್ಟ್, ನಿಮ್ನ ದರ್ಪಣದಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಇರ್ತದ. ಅಂದರೆ ವಸ್ತು ಪ್ರಧಾನ ಸಂಗಮ ಮತ್ತು ದರ್ಪಣ ಧ್ರುವಗಳ ನಡುವೆ ಇದ್ದಾಗ ಮಾತ್ರ ಅದು ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಸ್ಥಾನವನ್ನು ಅವಲಂಬಿಸಿರ್ತದ. ಬಟ್ ಪೀನ ದರ್ಪಣದಲ್ಲಿ ಮಿಥ್ಯ, ನೇರ, ವಸ್ತುವಿಗಿಂತ ಚಿಕ್ಕ ಪ್ರತಿಬಿಂಬ ಉಂಟು ಮಾಡ್ತದ. ವಾಹನದ ಹಿನ್ನೋಟದಲ್ಲಿ ಕನ್ನಡಿಯಾಗಿ ಪೀನ ಮೊಸರು ಬಳಸ್ತೀವಿ. ವಾಹನದ ಹೆಡ್ಲೈಟ್ಗಳಲ್ಲಿ ನಿಮ್ನ ದರ್ಪಣ ಬಳಸ್ತೀವಿ, ನೆನಪಿರಲಿ. ಮುಂದಿನ ಪ್ರಶ್ನೆ, ರಸಾಯನ ವಿಜ್ಞಾನದಲ್ಲಿ ಹೋಗೋಣ. ಕೆಮಿಸ್ಟ್ರಿ. 13ನೇ ಪ್ರಶ್ನೆ. ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲವನ್ನು ಸುಣ್ಣದ ತಿಳಿನೀರಿನಲ್ಲಿ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟು ಮಾಡ್ತದ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಬೇಕು. Fe+CuSO4 it gives to FeSO4 plus Cu. Zn plus FeSO4 it gives to Zn plus SO4, ZnSO4 plus Fe. ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹದ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಅಂತ ಕೇಳಿದ್ರು. ಸೊ ZnFeCu ಅಂತಕ್ಕಂಥದ್ದು ಆಪ್ಷನ್ 1 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 1 ಮಾರ್ಕ್ ಕ್ವಶನ್. ಕ್ವಶನ್ ನಂಬರ್ 15. ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಉಂಟಾಗುವ ಜಲ ವಿಲೀನಗೊಳ್ಳುವ ಮತ್ತು ಜಲ ವಿಲೀನಗೊಳ್ಳದ ಉತ್ಪನ್ನಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ರು. ಸೊ ಜಲ ವಿಲೀನಗೊಳ್ಳುವ ಉತ್ಪನ್ನ ಸೋಡಿಯಂ ಕ್ಲೋರೈಡ್, ಜಲ ವಿಲೀನಗೊಳ್ಳದ ಉತ್ಪನ್ನ ಬೇರಿಯಂ ಸಲ್ಫೇಟ್ ಇಸ್ ದ ರೈಟ್ ಆನ್ಸರ್. ಇದು ಕೆಮಿಸ್ಟ್ರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. 1 ಮಾರ್ಕ್ ಕ್ವಶನ್ ಆಯಿತು. ಕ್ವಶನ್ ನಂಬರ್ 16. ಪ್ರನಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮೆಗ್ನೀಸಿಯಂ ಪಟ್ಟಿಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರನಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದ್ದಾರೆ. ಪ್ರನಾಳ ಬಿಗೆ ಅಸಿಟಿಕ್ ಆಮ್ಲವನ್ನು ಸೇರಿಸಿದ್ದಾರೆ. ತೆಗೆದುಕೊಂಡ ಎರಡೂ ಆಮ್ಲಗಳ ಪ್ರಮಾಣ ಸಾರತೆಯನ್ನು ಎರಡೂ ಒಂದೇ ಆಗದ. ಯಾವ ಪ್ರನಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗ್ತಾವ? ಕಾರಣ ಕೊಡ್ರಿ. ಉತ್ತರ, ಎ ಪ್ರನಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗ್ತಾವ. ಕಾರಣ, ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ಆಮ್ಲವಾಗಿದ್ದು ಮೆಗ್ನೀಸಿಯಂನೊಂದಿಗೆ ತೀವ್ರವಾಗಿ ವರ್ತಿಸ್ತದೆ ಅನ್ನೋದನ್ನು ಬರೀಬೇಕಿತ್ತು. ಪ್ರಶ್ನೆ 17. ಉಭಯವರ್ತಿ ಆಕ್ಸೈಡ್ಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ವೆರಿ ಇಂಪಾರ್ಟೆಂಟ್. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಪ್ರಶ್ನೆ 18. ಅಲ್ಯೂಮಿನಿಯಂಗಿಂತ ಕಬ್ಬಿಣದ ಕ್ರಿಯಾಶೀಲತೆ ಕಡಿಮೆ, ಆದರೂ ಅಲ್ಯೂಮಿನಿಯಂಗಿಂತ ಕಬ್ಬಿಣ ಹೆಚ್ಚು ನಶಿಸುವಿಕೆಗೆ ಒಳಗಾಗ್ತದೆ. ಕಾರಣ ಏನು? ವೆರಿ ಈಸಿ. ಏನಪ್ಪ ಅಂದ್ರೆ ಅಲ್ಯೂಮಿನಿಯಂ ಮೇಲೆ ಉಂಟಾಗುವ ಆಕ್ಸೈಡ್ನ ಪದರು ಇನ್ನಷ್ಟು ನಶಿಸುವಿಕೆಗೆ ಒಳಗಾಗುವುದನ್ನು ತಡೆಗಟ್ಟುತ್ತದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು. ಪ್ರಶ್ನೆ ಸಂಖ್ಯೆ 19. ನೀರು, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದಾಗುವ ಒಂದು ಸಂಯುಕ್ತ ಎಂದು ತೋರಿಸಲು ಉಪಯೋಗಿಸುವ ಉಪಕರಣದ ಚಿತ್ರ ಬರೀರಿ ಅಂತ ಕೇಳಿದರು. ಸೊ ಆಲ್ರೆಡಿ ಇದನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ಅದರಲ್ಲಿ ಆಕ್ಸಿಜನ್ ಸಂಗ್ರಹವಾಗುವ ಭಾಗ
ಮತ್ತು ಹೈಡ್ರೋಜನ್ ಸಂಗ್ರಹವಾಗುವ ಭಾಗವನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ವೆರಿ ಸಿಂಪಲ್, ಇದು ಆಕ್ಸಿಜನ್ ಸಂಗ್ರಹವಾಗುವ ಭಾಗ, ಇದು ಹೈಡ್ರೋಜನ್ ಸಂಗ್ರಹವಾಗುವ ಭಾಗನ ನೀವೇನು ಮಾಡಬೇಕಾಗಿತ್ತು, ಗುರುತಿಸಿದರೆ 3 ಮಾರ್ಕ್ಸನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ದ್ರಾವಣವೊಂದರ ಆಮ್ಲೀಯತೆಯನ್ನು ತಿಳಿಯಲು ಲಿಟ್ಮಸ್ ಕಾಗದ ಮತ್ತು pH ಕಾಗದಗಳಲ್ಲಿ ಯಾವುದು ಹೆಚ್ಚು ನಿಖರ? ಸೊ ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. ಇಲ್ಲಿ ಲಿಟ್ಮಸ್ ಕಾಗದ ಕೊಟ್ಟಿರೋ ದ್ರಾವಣವನ್ನು ಆಮ್ಲ ಅಂತ ಮಾತ್ರ ಸೂಚಿಸ್ತದೆ, ಬಟ್ pH ಕಾಗದ ಆಮ್ಲೀಯತೆಯ ಪ್ರಮಾಣವನ್ನು ಸೂಚಿಸ್ತದೆ ಅನ್ನೋದು ನೆನಪಿರಲಿ. ಮುಂದಿನ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸವನ್ನು ಬರೀರಿ. ವೆರಿ ಈಸಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಏಕಬಂಧ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ದ್ವಿಬಂಧ ಅಥವಾ ತ್ರಿಬಂಧ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಕಡಿಮೆ ಕ್ರಿಯಾಶೀಲತೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಚ್ಚಿನ ಕ್ರಿಯಾಶೀಲತೆ ಹೊಂದಿರ್ತಾವೆ. 3 ಮಾರ್ಕ್ಸ್ ಕ್ವಶನ್. ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಅಂದ್ರೆ ಏನು? ಪ್ರತಿಯೊಂದಕ್ಕೂ ಒಂದು ಉದಾಹರಣೆಗಳನ್ನು ಕೊಡ್ರಿ. ಇಲ್ಲಿ ರಾಸಾಯನಿಕ ಕ್ರಿಯೆ ಜರುಗಿದಾಗ ಶಕ್ತಿ, ಉಷ್ಣ, ಬೆಳಕು ಮತ್ತು ಶಬ್ದದ ರೂಪದಲ್ಲಿ ಹೊರಸೂಸ್ತದ. ಈ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡೋದು. ಆದರೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಶಕ್ತಿಯು ಬಳಕೆಯಾದರೆ, ಹೀರಿಕೆಯಾದರೆ ಅಂತ ರಾಸಾಯನಿಕ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿಭಜನೆಗೊಳ್ಳೋದು ಅನ್ನೋದನ್ನು ನಿಮ್ಮ ಉತ್ತರದಲ್ಲಿ ನೀವು ಬರಿಬೇಕಿತ್ತು ಫ್ರೆಂಡ್ಸ್. ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ, ಅದರಲ್ಲಿನೇ ರೆಡಾಕ್ಸ್ ಕ್ರಿಯೆ ಅಂದ್ರೆ ಏನು? ಈ ಕೆಳಗಿನ ರಾಸಾಯನಿಕ ಕ್ರಿಯೆಯು ರೆಡಾಕ್ಸ್ ಕ್ರಿಯೆ ಅಂತ ಸಾಧಿಸ್ರಿ. ZnO+C ಇಟ್ ಗಿವ್ಸ್ ಟು Zn+CO. ಸೊ ವೆರಿ ಸಿಂಪಲ್ ಇತ್ತು. ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರೆ ಆ ಕ್ರಿಯೆಯನ್ನು ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ZnO ಅಪಕರ್ಷಣಗೊಂಡು Zn ಆಗದ, C ಉತ್ಕರ್ಷಣಗೊಂಡು CO ಆಗದ. ಸೊ ಹಾಗಾಗಿ ಇದು ಒಂದು ರೆಡಾಕ್ಸ್ ಕ್ರಿಯೆ ಅಂತ ಬರಿಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಕ್ಲೋರ ಅಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಉತ್ಪನ್ನಗಳನ್ನು ಹೆಸರಿಸ್ರಿ, ಪ್ರತಿಯೊಂದರ ಒಂದು ಉಪಯೋಗಗಳನ್ನು ತಿಳಿಸ್ರಿ. ಕ್ಲೋರ ಅಲ್ಕಲಿ ಅಂತಂದರೆ ಕ್ಲೋರಿನ್, ಹೈಡ್ರೋಜನ್, ಸೋಡಿಯಂ ಹೈಡ್ರಾಕ್ಸೈಡ್ ಇವು 3 ಇರ್ತಾವ, ನೆನಪಿರಲಿ. ಕ್ಲೋರ ಅಲ್ಕಲಿಯಲ್ಲಿ ಕ್ಲೋರಿನ್ ಇರ್ತದೆ, ಹೈಡ್ರೋಜನ್ ಇರ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇರ್ತದೆ. ಈ ಕ್ಲೋರಿನನ್ನು ನೀರಿನ ಶುದ್ಧೀಕರಣದಲ್ಲಿ, ಸೋಂಕುನಾಶಕ ಮತ್ತು ಕೀಟನಾಶಕ ತಯಾರಿಕೆಯಲ್ಲಿ ಬಳಸಿದ್ರೆ, ಹೈಡ್ರೋಜನನ್ನು ಕೈಗಾರಿಕೆಗಳಲ್ಲಿ ಇಂಧನವಾಗಿ, ಕೃತಕ ಬೆಣ್ಣೆ ತಯಾರಿಸಲಿಕ್ಕೆ, ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಬಟ್ ಸೋಡಿಯಂ ಹೈಡ್ರಾಕ್ಸೈಡನ್ನು ಸಾಬೂನು, ಮಾರ್ಜಕ, ಕಾಗದ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆಮ್ಲಗಳನ್ನು ಸಾರರಿಕ್ತಗೊಳಿಸೋದು ಒಂದು ಎಚ್ಚರಿಕೆ ಕ್ರಮವಾಗಿದೆ, ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಆಮ್ಲಗಳನ್ನು ಸಾರರಿಕ್ತಗೊಳಿಸೋದು ಒಂದು ಎಚ್ಚರಿಕೆ ಕ್ರಮ. ಫಸ್ಟ್ ಪಾಯಿಂಟ್ ಏನು ಬರಿಬೇಕಂದ್ರೆ, ಆಮ್ಲಗಳನ್ನು ನೀರಿಗೆ ಸೇರಿಸೋದು ಅತಿ ಬಹಿರುಷ್ಣಕ ಕ್ರಿಯೆ. ಇದರಿಂದ ಬಿಡುಗಡೆಯಾಗ್ತಕ್ಕಂಥ ಅಧಿಕ ಉಷ್ಣದಿಂದ ಮಿಶ್ರಣ ಹೊರಸಿಡಿಯಬಹುದು ಅಥವಾ ಗಾಜಿನ ಸಂಗ್ರಾಹಕ ಒಡೆದು ಸುಟ್ಟ ಗಾಯಗಳಾಗಬಹುದು ಅನ್ನೋದನ್ನು ನೀವು ಬರಿಬಹುದಾಗಿತ್ತು. ಎರಡನೇದು ಏನು ಪಾಯಿಂಟ್ಸ್ ಬರಿತೀರಪ್ಪ ಅಂದ್ರೆ, ಆದ್ದರಿಂದ ಯಾವಾಗಲೂ ನಿರಂತರ ಕುಲುಕೆಯಿಂದಾಗಿ ಆಮ್ಲವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನಿರಂತರ ಕಲುಕುವೆಯಿಂದಾಗಿ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಅನ್ನೋದನ್ನು ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಇನ್ನು 24ನೇ ಪ್ರಶ್ನೆಗೆ ಬರ್ತೀನಿ. ಸೊ 24th ಇದೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸೋ ಪ್ರಯೋಗದ ಉಪಕರಣಗಳ ಜೋಡಣೆ ಚಿತ್ರ ಬರೀರಿ. ಅದರಲ್ಲಿ ಲೋಹದ ಚೂರು ಮತ್ತು ವಿತರಣಾ ನಳಿಕೆಯನ್ನು ಗುರುತಿಸ್ರಿ. ವೆರಿ ಈಸಿ ಇತ್ತು. ಇದು ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸೋ ಚಿತ್ರ, ಇದು ವಿತರಣಾ ನಳಿಕೆ ಬರ್ತದೆ, ಇದು ಲೋಹದ ಚೂರು ಅಂತಕ್ಕಂಥದ್ದು 2 ಪಾರ್ಟ್ಸನ್ನು ನೀವೇನು ಮಾಡಬೇಕಿತ್ತಪ್ಪ ಅಂದರೆ ಗುರುತಿಸಿದರೆ ಸೊ 3 ಮಾರ್ಕ್ಸನ್ನು ನಿಮಗೆ ಕೊಡ್ತಿದ್ರು. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, 4 ಮಾರ್ಕ್ಸ್. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸ್ರಿ. ಈ ಸಂಯುಕ್ತಗಳ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರವನ್ನು ಬರೀರಿ. ಇದು ಟ್ರಿಪಲ್ ಬಾಂಡ್ ಅದ, ಇದು ಡಬಲ್ ಬಾಂಡ್ ಅದ, ಇಟ್ ಮೀನ್ಸ್ ಇದು ತ್ರಿಬಂಧ, ಇದು ದ್ವಿಬಂಧ. C2H4 ಅದ, ಇದು C3H4 ಅದ. ಓಕೆನಾ? ಸೊ ನಿಮಗೆ ಗೊತ್ತಾಗ್ತದೆ ಅದು ನೋಡಿದರೆ. ಸೊ ಒಂದನೇದು ಪ್ರೋಫೇನ್ ಅದ, ಇದು ಸಂಯುಕ್ತದ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರ CN2N-2. ಎರಡನೇದು ಈಥೀನ್ ಅದ, ಇದರ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರ CnH2n ಅಂತಕ್ಕಂಥದ್ದು ಇದೆ, ಗೊತ್ತಿರಲಿ. ಅಂದರೆ ಇದು ಅಲ್ಕೀನ್, ಅಲ್ಕೇನ್, ಅಲ್ಕೈನ್ದಲ್ಲಿ ಬರ್ತಕ್ಕಂಥದ್ದು. ಓಕೆನಾ? ಎಸ್, ಜೀವ ವಿಜ್ಞಾನ. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗೋ ಸಮಸ್ಯೆ ಏನು ಅಂತ ಕೇಳಿದರು. ಸೊ ವೆರಿ ಈಸಿ. ಏನಪ್ಪ ಅಂದ್ರೆ ಆಕ್ಸಿಜನ್ ಸಾಗಾಣಿಕೆ ಕುಂಠಿತ ಆಗ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಗುಣ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗೋದಿಲ್ಲ ಅಂತ ಕೇಳಿದರು. ದೇಹದ ಗಾತ್ರ. ಥರ್ಡ್ ಕ್ವಶನ್, ಶುದ್ಧ ಎತ್ತರ ಕ್ಯಾಪಿಟಲ್ TT ಬಟಾಣಿ ಸಸ್ಯವನ್ನು ಶುದ್ಧ ಗಿಡ್ಡ ಸ್ಮಾಲ್ TT ಬಟಾಣಿ ಸಸ್ಯದೊಂದಿಗೆ ಸಂಕಲನ ಮಾಡಿದ್ದೀವಿ. F2 ಸಂತತಿಯಲ್ಲಿ ದೊರೆತಕ್ಕಂಥ ಶುದ್ಧ ಎತ್ತರ ಮತ್ತು ಶುದ್ಧ ಗಿಡ್ಡ ಸಸ್ಯಗಳ ಅನುಪಾತಗಳನ್ನು ಬರಲಿಕ್ಕೆ ಕೇಳಿದರು. 1:1, 1:1 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 29, ಲಿಂಗಾಣುಗಳು ಉಂಟಾಗುವಾಗ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟವಾಗ್ತದೆ.
ಈ ಪ್ರಕ್ರಿಯೆ ಅಗತ್ಯವೇನು ಅಂತ ಕೇಳಿದ್ದಾರೆ. ನೋಡಿ, ಲಿಂಗಾಣುಗಳು ಉಂಟಾಗುವಾಗ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟಾಗ್ತದೆ. ಈ ಪ್ರಕ್ರಿಯೆ ಅಗತ್ಯ ಏನಪ್ಪ ಅಂದ್ರೆ ಅನುವಂಶೀಯ ಸ್ಥಿರತೆಯನ್ನು ಕಾಪಾಡಲು ಅಂತ ಬರೆದ್ರೆ ಸಾಕು. ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಉಂಟಾಗಲು ಕಾರಣವೇನು ಅಂತ ಕೇಳಿದ್ರು. ಸೊ ಇಲ್ಲಿ ಪ್ರತಿಯೊಂದು ಜೀವಿ ಸಾಮಾನ್ಯವಾಗಿ ಇತರ ಅನೇಕ ಜೀವಿಗಳಿಂದ ತಿನ್ನಲ್ಪಡುವ 2 ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡ್ತದೆ. ಹಾಗಾಗಿ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲ ಉಂಟಾಗ್ತದೆ ಅಂತ ಬರೆದ್ರೆ ಸಾಕು. 3 ಮಾರ್ಕ್ಸ್ ಕ್ವಶನ್. ಎ ಮತ್ತು ಬಿ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಎಯು ಒಂದು ಗ್ಲೂಕೋಸ್ ಅಣುವನ್ನು ವಿಭಜಿಸಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟು ಮಾಡ್ತದೆ. ಬಿಯು ಒಂದು ಗ್ಲೂಕೋಸ್ ಅಣುವನ್ನು ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡ್ತದೆ. ಎ ಮತ್ತು ಬಿ ಪ್ರಾಣಿಗಳ ಉಸಿರಾಟದ ವಿಧವನ್ನು ಹೆಸರಿಸಿ ಇವುಗಳಲ್ಲಿ ಯಾವ ಪ್ರಾಣಿಯು ಗರಿಷ್ಠ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಅಂತ ಕೇಳಿದರು. ಸೊ ಇದು ವೆರಿ ಈಸಿ ಆಗಿರ್ತಕ್ಕಂಥ ಕ್ವಶನ್. ಎ ಪ್ರಾಣಿಯಲ್ಲಿ ಉಸಿರಾಟ ಕ್ರಿಯೆ ಆಕ್ಸಿಜನ್ ರಹಿತ ಉಸಿರಾಟ, ಬಿ ಯಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟ, ಬಿ ಗರಿಷ್ಠ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತಿತ್ತು. ವೆರಿ ರಿಪೀಟೆಡ್ ಕ್ವಶನ್. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಒಂದು ಅವಶ್ಯಕ ಕೆಡಕು, ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಇಲ್ಲಿ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ಉಂಟಾಗುವ ಶೋಷಣಾ ಬಲದಿಂದ ನೀರು ಮತ್ತು ಲವಣಗಳ ಸಾಗಾಣಿಕೆ ಕ್ರಿಯೆ ನಡೀತದೆ, ಇದು ಅವಶ್ಯಕ ಕ್ರಿಯೆ. ಆಮೇಲೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ನೀರಿನ ನಷ್ಟ ಉಂಟಾಗಿ ಸಸ್ಯ ಬಾಡಿ ಹೋಗ್ತದೆ. ಸೊ ಹೀಗಾಗಿ ಇದು ಸಸ್ಯಗಳಲ್ಲಿ ಕೆಡಕು ಅನ್ನೋದನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ 32. ಈ ಕೆಳಗಿನ ಚಿತ್ರದಲ್ಲಿ ಜೀವಿಯೊಂದರ ಸಂತಾನೋತ್ಪತ್ತಿ ವಿಧಾನಗಳನ್ನು ತೋರಿಸಿದ್ದಾರೆ. ಎ ಮತ್ತು ಬಿ ಎಂದು ಗುರುತಿಸಿದ ರಚನೆ ಹೆಸರಿಸ್ರಿ. ಈ ರೀತಿಯ ಸಂತಾನೋತ್ಪತ್ತಿಯಿಂದ ಜೀವಿಗೆ ಆಗುವ ಪ್ರಯೋಜನವನ್ನು ತಿಳಿಸಿ ಅಂತ ಕೇಳಿದ್ರು. ಇದು ಮೋಸ್ಟ್ ಇಂಪಾರ್ಟೆಂಟ್, ಇಂಥ ಕ್ವಶನ್ಸ್ ಬರ್ತಾವೆ. ಎ ಬೀಜಕದಾನಿ, ಬಿ ಬೀಜಕಗಳು. ಬಿ ಆನ್ಸರ್ ಏನಪ್ಪ ಅಂದ್ರೆ ಬೀಜಕಗಳು ದಪ್ಪವಾದ ಭಿತ್ತಿಯಿಂದ ಆವೃತವಾಗಿದ್ದು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕ ಬರುವವರೆಗೆ ಅದು ಸಂರಕ್ಷಿಸಲ್ಪಡುತ್ತದೆ ಅನ್ನೋದನ್ನು ನೀವು ಬರೀಬೇಕು. ಇನ್ನು ನೆಕ್ಸ್ಟ್ ಈ ಕೆಳಗಿನ ಆಹಾರ ಸರಪಳಿಗಳನ್ನು ಗುರುತಿಸಲಿಕ್ಕೆ ಅಂತ ಕೇಳಿದ್ರು. ಹುಲ್ಲು ಇದೆ, ಓಕೆನಾ. ನೆಕ್ಸ್ಟ್ ಮಿಡತೆ, ಮೀನು. ಸೊ ಇದೇನಿದೆ ನೋಡಿ, ಇಲ್ಲಿ ಕೆರೆ ಅಂದರೆ ಜಲಪರಿಸರ ವ್ಯವಸ್ಥೆಯನ್ನು ಸೂಚಿಸ್ತದೆ. ಸೊ ಬಿ ಪ್ರಶ್ನೆ ಏನು ಕೊಟ್ಟಿದ್ರು, ಈ ಆಹಾರ ಸರಪಳಿಯಲ್ಲಿ ಬಾಣದ ಗುರುತುಗಳನ್ನು ಒಂದೇ ದಿಕ್ಕಿಗೆ ಗುರುತಿಸಲಾಗಿದೆ ಏಕೆ ಅಂತ ಕೇಳಿದ್ರು. ಯಾಕಂದ್ರೆ ಅದು ಆಹಾರ ಸರಪಳಿಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ ಅನ್ನೋದನ್ನೇ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ನೆಕ್ಸ್ಟ್ 34ರಲ್ಲಿ ಹೃದಯದ ಚಿತ್ರವನ್ನು ಬಿಡಿಸಬೇಕು. ಆಕ್ಸಿಜನ್ ಸಹಿತ ರಕ್ತ ಸ್ವೀಕರಿಸುವ, ಆಕ್ಸಿಜನ್ ರಹಿತ ರಕ್ತ ಸ್ವೀಕರಿಸುವ ಕೋಣೆಗಳನ್ನು ಗುರುತಿಸಬೇಕು. ಸೊ ವೆರಿ ಸಿಂಪಲ್ ಇತ್ತು. ಇದು ಆಕ್ಸಿಜನ್ ರಹಿತ ರಕ್ತ ಸ್ವೀಕರಿಸ್ತದೆ, ಇದು ಆಕ್ಸಿಜನ್ ರಹಿತ ಸಹಿತ ರಕ್ತವನ್ನು ಸ್ವೀಕರಿಸ್ತದೆ. ಇದು ಹೃದಯದ ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ನೆಕ್ಸ್ಟ್ ಪರಾವರ್ತಿತ ಚಾಪ ಅಂದರೆ ಏನು, ಈ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಘಟಕಗಳನ್ನು ಬರೀರಿ ಅಂತ ಕೇಳಿದರು. ಸೊ ಪರಾವರ್ತಿತ ಚಾಪ ಅಂದರೆ ಪ್ರಚೋದನೆಯಲ್ಲಿ ಉಂಟಾದಾಗಿನಿಂದ ಪ್ರತಿಕ್ರಿಯೆ ತೋರುವವರೆಗೆ ಮಾಹಿತಿ ಸಾಗುವ ಪಥವನ್ನು ಪರಾವರ್ತಿತ ಚಾಪ ಅಂತೀವಿ. ಇದರಲ್ಲಿ ಯಾವ ಘಟಕಗಳಿದಾವೆ ಅಂದರೆ ಗ್ರಾಹಕ ಕೋಶ, ಜ್ಞಾನವಾಹಿ ನರ, ಸಂಪರ್ಕ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರ, ಕಾರ್ಯನಿರ್ವಾಹಕ ಘಟಕ. ಇನ್ನು ಇನ್ನೊಂದು ಕೇಳಿದರೆ ಈ ಮಾನವನ ದೇಹದಲ್ಲಿ ಕಂಡುಬರುವ ಮಿಶ್ರ ಗ್ರಂಥಿಗಳನ್ನು ಹೆಸರಿಸಬೇಕು. ನಳಿಕಾ ಗ್ರಂಥಿ, ಆಮೇಲೆ ನಿರ್ನಾಳ ಗ್ರಂಥಿಯಾಗಿ ನಿರ್ವಹಿಸುವ ಕಾರ್ಯವನ್ನು ಹೆಸರಿಸಬೇಕು. ಇಲ್ಲಿ ಮಾನವನ ದೇಹದಲ್ಲಿ ಕಂಡುಬರುವ ಮಿಶ್ರ ಗ್ರಂಥಿ ಯಾವುದಪ್ಪ ಅನ್ನೋದು ಮೇದೋಜೀರಕ ಗ್ರಂಥಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನಳಿಕಾ ಗ್ರಂಥಿಯಾಗಿ ಇದು ಪಚನ ಕ್ರಿಯೆಗೆ ಸಹಕರಿಸುವ ಮೇದೋಜೀರಕ ರಸವನ್ನು ಸ್ರವಿಸ್ತದೆ. ನಿರ್ನಾಳ ಗ್ರಂಥಿಯಾಗಿ ಇದು ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಸ್ತದೆ. ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡೋದು ಮೇದೋಜೀರಕ ಗ್ರಂಥಿ. ಇನ್ನು ವಿದಳನ ಮತ್ತು ಬಹು ವಿದಳನ ವಿಧಾನಗಳಿಂದ ಸಂತಾನೋತ್ಪತ್ತಿ ನಡೆಸುವ ಏಕಕೋಶ ಜೀವಿಗಳನ್ನು ಹೆಸರಿಸಬೇಕು. ಆಮೇಲೆ ಯಾವ ವಿಧಾನ ಉತ್ತಮವಾದದ್ದು ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ವಿದಳನ ವಿಧಾನದಿಂದ ನಡೆಸ್ತಕ್ಕಂಥದ್ದು ಅಮೀಬಾ ಮತ್ತು ಲಿಶ್ಮೇನಿಯಾ. ಬಹು ವಿದಳನ ವಿಧಾನದಿಂದ ನಡೆಸೋದು ಪ್ಲಾಸ್ಮೋಡಿಯಂ. ಇಲ್ಲಿ ಬಹು ವಿದಳನ ವಿಧಾನ ಉತ್ತಮ, ಏಕೆಂದರೆ ವಿದಳನ ವಿಧಾನದಿಂದ ಒಂದು ಬಾರಿಗೆ 2 ಮರಿಕೋಶಗಳು ಉಂಟಾದರೆ ಬಹು ವಿದಳನ ವಿಧಾನದಿಂದ ಒಂದು ಬಾರಿಗೆ ಅನೇಕ ಮರಿಜೀವಕೋಶಗಳು ಉಂಟಾಗ್ತವೆ. ಮುಂದಿನ ಪ್ರಶ್ನೆ, ಸಂತಾನೋತ್ಪತ್ತಿಯು ಕ್ರಿಯೆಯು ಜೀವಿಗಳ ಪ್ರಮುಖ ಲಕ್ಷಣವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದರು. ಇಲ್ಲಿ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳು ಬಹುತೇಕ ತಮ್ಮನ್ನೇ ಹೋಲುವ ಹೊಸ ಜೀವಿ ಸೃಷ್ಟಿಸ್ತವೆ. ಇದು ಜೀವಿಯೊಂದರ ಸಂತತಿ ಮುಂದುವರಿಸಲು ಕಾರಣ. ಈ ಕ್ರಿಯೆಯಿಂದ ಜೀವಿಯೊಂದರ ಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ತವೆ. ಈ ಕ್ರಿಯೆಯಲ್ಲಿ ಉಂಟಾಗುವ ಭಿನ್ನತೆಯು ಜೀವಿಗಳ ಬದುಕಲು ಕಾರಣ ಅಂತಕ್ಕಂಥ ಅಂಶಗಳನ್ನು ನೀವು ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತಿತ್ತು. ಇನ್ನು 4 ಮಾರ್ಕ್ಸಲ್ಲಿ ಸೊ ನಿಮಗೆ ಇಲ್ಲಿ F1 ಪೀಳಿಗೆಯ ಚಕ್ಕರ್ ಬೋರ್ಡ್ ಅಂತ ಕೇಳಿದ್ದಾರೆ. ಸೊ ಅವ್ರು ನೋಡ್ಕೊಡ್ರಿ. ಸೊ ಏನೆಲ್ಲ ಪ್ರಶ್ನೆ ಇತ್ತು, ಅನುವಂಶೀಯ ಗುಣಗಳನ್ನು ವರ್ಗಾವಣೆಗೊಳ್ಳುವ ಮಾದರಿಯನ್ನು ತಿಳಿಯಲು ಋಷಿ ಎತ್ತರದ ಕ್ಯಾಪಿಟಲ್ TT ಸಸ್ಯವನ್ನು ಗಿಡ್ಡನೆಯ ಸ್ಮಾಲ್ TT ಸಸ್ಯಗಳೊಂದಿಗೆ ಸಂಕಲನ ಮಾಡಿದ್ದಾರೆ. ಸೊ F1 ಸಂತತಿಯ ಸಸ್ಯಗಳನ್ನು ವೀಕ್ಷಿಸಿದಾಗ ಎಲ್ಲವೂ ಎತ್ತರ ಸಸ್ಯಗಳಾಗಲು ಕಾರಣ ಜೀನ್ ನಮೂನೆ, ಆಮೇಲೆ ಎತ್ತರವಾಗಿದ್ದೇವೆ, ಆಮೇಲೆ ಅನುಪಾತ ಇದನ್ನು ಕೇಳಿದರು. ಸೊ ವೆರಿ ಸಿಂಪಲ್ ಇತ್ತು. ಎತ್ತರದ ಗುಣ ಪ್ರಬಲವಾಗಿರೋದ್ರಿಂದ ಎಲ್ಲವೂ ಎತ್ತರ, ಜೀನ್ ನಮೂನೆ TT, ಆಮೇಲೆ ಎತ್ತರದ ಸಸ್ಯಗಳಿಂದ ಗಿಡ್ಡ ಸಸ್ಯಗಳು ಕಾಣಿಸ್ಕೊಳ್ತಾವೆ.
ಅನುಪಾತ F2 ಸಂತತಿಯ ಸಸ್ಯಗಳ ವ್ಯಕ್ತ ರೂಪದ ಅನುಪಾತ 3:1, ಜಿ ನಮೂನೆ 1:2:1 ಅಂತಕ್ಕದ್ದನ್ನು ಬರೀಬೇಕು. ಲಾಸ್ಟ್ ಕ್ವಶನ್ ಅದ, ನಮ್ಮ ದೇಹದಲ್ಲಿ ಅಡ್ರಿನಾಲಿನ್ ಹಾರ್ಮೋನಿನ ಸ್ರವಿಕೆಯ ದೇಹವನ್ನು ತುರ್ತು ಪರಿಸ್ಥಿತಿಗೆ ಹೇಗೆ ಅಣಿಗೊಳ್ಳುತ್ತದೆ ಅಂತ ಕೇಳಿದ್ರು. ಅದೇನು ಮಾಡ್ತದಪ್ಪ ಅಂದ್ರೆ ತುರ್ತು ಪರಿಸ್ಥಿತಿ ಬಂದಾಗ ಅಡ್ರಿನಾಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸರಣೆ ಆಗ್ತದೆ. ಇದರಿಂದ ಹೃದಯದ ಬಡಿತ ವೇಗ ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಮಾಡ್ತದೆ. ಈ ಸಂದರ್ಭದಲ್ಲಿ ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿವಿಕೆ ಹೆಚ್ಚುತ್ತದೆ. ಪಕ್ಕೆಲುಬು ಸ್ನಾಯುಗಳು ಮತ್ತು ಒಪ್ಪೆಯ ಸಂಕುಚನಗಳಿಂದ ಉಸಿರಾಟದ ಗತಿ ಕೂಡ ಹೆಚ್ಚು ಮಾಡ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಒಟ್ಟಾಗಿ ಪ್ರಾಣಿಯ ದೇಹದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಕೆಲವು ಮಧುಮೇಹಿ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡೋ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಏನಪ್ಪ ಅಂತಂದರೆ ಅದರಲ್ಲಿ ಇನ್ಸುಲಿನ್ ಒಂದು ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಒಂದು ಹಾರ್ಮೋನು. ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದೆ. ಒಂದು ವೇಳೆ ಸರಿಯಾದ ಪ್ರಮಾಣದಲ್ಲಿ